ಕರ್ತನಲ್ಲಿ ಪ್ರಿಯರಾದವರೇ, ಈ ದಿನದ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುವುದನ್ನು ಬಹಳ ಸಂತೋಷ ಪಡ್ತೇವೆ. ಇವತ್ತು ಡಿಸೆಂಬರ್ 31, ವರ್ಷದ ಕಡೇ ದಿನ ಅಲ್ವಾ. ಲೋಕದಲ್ಲಿರುವಂಥ ಜನರು ಈ ಹೊಸ ವರ್ಷಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ಏನೇನೋ ಪ್ಲ್ಯಾನ್ ಮಾಡಿ ಇಟ್ಟಿರ್ತಾರೆ ಅಲ್ವಾ. ಕ್ಲಬ್ಬಿಗೆ ಹೋಗಬೇಕು, ಕುಡಿಬೇಕು, ಔಟಿಂಗ್ ಹೋಗಬೇಕು, ಡ್ಯಾನ್ಸ್ ಕ್ಲಬ್ಬಿಗೆ ಹೋಗಬೇಕು, ನಾನಾ ರೀತಿಯಾಗಿ. ಆದರೆ ದೇವರ ಮಕ್ಕಳಾಗಿರುವಂಥ ನೀವು ನಾನು ಇವತ್ತು ರಾತ್ರಿ ದೇವರ ಸನ್ನಿಧಿಯಲ್ಲಿ ಹೊಸ ವರ್ಷವನ್ನು ದೇವರ ಪ್ರಸನ್ನತೆಯಲ್ಲಿ ಆಲಯದಲ್ಲಿ ಹೋಗಿ ಪ್ರಾರಂಭಿಸುವಂತೆ ಎಷ್ಟು ದೊಡ್ಡ ಭಾಗ್ಯತೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆಮೇಲೆ ರಿಯಲಿ ವಿ ಆರ್ ದ ಬ್ಲೆಸ್ಸೆಡ್ ಪೀಪಲ್. ಇವತ್ತು ವರ್ಷದ ಕಡೆಯ ದಿನ. ಇವತ್ತು ನಮಗೆ ಏನು ವಾಕ್ಯ ದೇವರು ಜ್ಞಾಪಕ ಪಡಿಸ್ತಿದ್ದಾನೆ ಎಂಬುದಾಗಿ ನೋಡಬೇಕಾದ್ರೆ ಕೀರ್ತನೆಗಳು 118 ಅದರ ಮೊದಲನೇ ವಾಕ್ಯ. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 118 ವರ್ಸ್ 1. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಆಮೇನ್. ಕರ್ತನು ಒಳ್ಳೆಯವನು. ಹಲ್ಲೆಲೂಯಾ. ಇವತ್ತು ನಾವು ಏನು ಮಾಡಬೇಕು ದೇವರಿಗೆ, ಈ ದಿನ ನಾವು ದೇವರಿಗೆ ಏನು ಸಲ್ಲಿಸಬೇಕೆಂಬುದಾಗಿ ನೋಡಬೇಕಾದ್ರೆ ಕೀರ್ತನೆಗಾರನು ಹೇಳ್ತಾನೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆಮೇಲೆ ಕೃತಜ್ಞತೆ, ಥ್ಯಾಂಕ್ಸ್ ಗಿವಿಂಗ್. ದೇವರು ಮಾಡಿದಂಥ ಒಂದೊಂದು ಉಪಕಾರಗಳು ನೆನೆಸಿ ಒಂದೊಂದಾಗಿ ದೇವರಿಗೆ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಾನು ಯೋಗ್ಯನಲ್ಲ ಸ್ವಾಮಿ, ನಾನು ಅರ್ಹನಲ್ಲ ಸ್ವಾಮಿ, ನಾನು ಇದಕ್ಕೆ ಯೋಗ್ಯನೇ ಅಲ್ಲ ಸ್ವಾಮಿ, ಆದರೆ ನೀನು ನನ್ನನ್ನು ಆಶೀರ್ವದಿಸಿದ್ಯಾ, ನಿಮಗೆ ವಂದನೆ ಸ್ವಾಮಿ. ಯೆಹೋವನಿಗೆ ಕೃತಜ್ಞತೆ ಸ್ತುತಿ ಮಾಡುವಂಥ ದಿನ ಇದು ಪ್ರಿಯರಾದವರೇ. ಈ ವರ್ಷ ಪೂರ್ತಿ ತಿರುಗಿ ನೋಡ್ರಿ, ಅಲ್ಲಿ ಓಡಾಡಬೇಡ್ರಿ, ಶಾಪಿಂಗು ಅದು ಎಲ್ಲ ಸ್ವಲ್ಪ ಸ್ಟಾಪ್ ಮಾಡಿ ಅಟ್ಲೀಸ್ಟ್ ಒಂದು ಅರ್ಧ ದಿನ, ಅಟ್ಲೀಸ್ಟ್ ಒಂದು 2-3 ಅವರ್ ಆದರೂ ದೇವರ ಸನ್ನಿಧಿಯಲ್ಲಿ ಕೂತು, ಉಪವಾಸದಲ್ಲಿ ಕೂತು, ಚರ್ಚಿಗೆ ಹೋಗೋಕ್ಕೆ ಮುಂಚಿತವಾಗಿ ದೇವರ ಸನ್ನಿಧಿಯಲ್ಲಿ ಕೂತು ದೇವರು ಮಾಡಿದಂಥ ಉಪಕಾರಗಳು ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸೇವೆಯಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಸಭೆಗಳಲ್ಲಿ ಒಂದೊಂದು ಕಾರ್ಯವನ್ನು ನೆನೆಸಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಆಮೇಲೆ ಹಾಡ್ರಿ ದೇವರಿಗೆ. ಯಾರೋ ಒಬ್ರು ಬಂದು ಹಾಡು ನಡೆಸ್ಬೇಕಾ? ನೀವೇ ಒಬ್ಬರೇ ಕೂತ್ಕೊಂಡು ಹಾಡ್ರಿ. ಹಲ್ಲೆಲೂಯಾ. ಮ್ಯೂಸಿಕ್ ಬೇಡ, ಏನು ಬೇಡ, ಸ್ತೋತ್ರ ಮಾಡ್ರಿ, ಗಟ್ಟಿಯಾಗಿ ದೇವರಿಗೆ ವಂದನೆ ಸಲ್ಲಿಸ್ರಿ. ಕಾರಣ ನಮ್ಮ ದೇವರು ಒಳ್ಳೆಯವನು. ಆಮೇಲೆ ದೇವರೇನಾದರೂ ನಾವು ಮಾಡಿದ್ದಂಥ ಅಪರಾಧಕ್ಕೆ ಶಿಕ್ಷಿಸಿರುವುದಾದರೆ ನಾವು ಯಾರೂ ಜೀವಂತವಾಗಿ ಇರ್ತಿರಲಿಲ್ಲ. ಆತನು ಒಳ್ಳೆಯವನು, ಕನಿಕರ ಉಳ್ಳವನು. ದೇವರೇನು ಎಂಥ ಒಳ್ಳೆ ದೇವರು ನೀನು ಸ್ವಾಮಿ. ಹಾಡ್ರಿ. ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು ಏಸಯ್ಯ. ಹಾಡ್ರಿ. ಒಬ್ಬರೇ ಕೂತ್ಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. ಕಾರಣ ಆತನು ಒಳ್ಳೆಯವನು. ಜೀಸಸ್ ಇಸ್ ಗುಡ್. ಮನುಷ್ಯನ ಒಳ್ಳೆಯವನಲ್ಲ. ಹಣ ಇದ್ದರೆ ಒಳ್ಳೆಯವನಾಗಿರ್ತಾನೆ, ಹೆಸರಿದ್ರೆ ಒಳ್ಳೆಯವನಾಗಿರ್ತಾನೆ, ಆರೋಗ್ಯ ಇದ್ದರೆ ಒಳ್ಳೆಯವನಾಗಿರ್ತಾನೆ ಅಲ್ವಾ. ಮನುಷ್ಯನಲ್ಲ, ನನ್ನ ದೇವರು ಸದಾಕಾಲ ಒಳ್ಳೆಯವನು. ಅದು ಮಾತ್ರವಲ್ಲ, ಇನ್ನೊಂದು ವಿಷಯಕ್ಕಾಗಿ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಆತನ ಕೃಪೆ ಬೆಟ್ಟಗಳು ಕದಲಿ ಆದವು, ಗುಡ್ಡಗಳಿದ್ದಂಥ ಸ್ಥಳವನ್ನು ಬಿಟ್ಟು ಹೋದವು. ದೇವರ ಕೃಪೆ ನಮ್ಮನ್ನು ಬಿಟ್ಟು ಆಗಲ್ಲೇ ಇಲ್ಲ. ದೇವರೇ ನಿನ್ನ ಕೃಪೆಗಾಗಿ ಸ್ತೋತ್ರಪ್ಪ. ದೇವರೇ ನಾನು ಉಳಿದಿರುವುದು, ದೇವರೇ ನಾನು ಜೀವಂತವಾಗಿರುವುದು, ನಾನು ಬದುಕಿರುವುದು ನಿನ್ನ ಕೃಪೆ ಸ್ವಾಮಿ. ಆ ಕೃಪೆಗಾಗಿ ನಾನು ನಿಮಗೆ ವಂದನೆ ಸಲ್ಲಿಸ್ತೇನೆ ಸ್ವಾಮಿ. ಎಲ್ಲ ಪ್ರೇಯರೇ ಮಾಡಬೇಡ್ರಿ, ಈ ದಿನ ಸ್ತೋತ್ರನೇ ಮಾಡ್ತೀರಿ. ಆಮೇಲೆ ಸ್ತೋತ್ರನೇ ಮಾಡ್ತೀರಿ. ದೇವರೇ ನನಗೆ ಅದು ಮಾಡಿಲ್ಲ, ಇದು ಮಾಡಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ವರ್ಷದ ಕಡೆಯ ದಿನ ಬಂದುಬಿಟ್ಟಿದ್ದೀನಿ. ಗುಣಗುಟ್ಟಬೇಡ್ರಿ, ಕಣ್ಣೀರು ಸುರಿಸ್ಬೇಡ್ರಿ. ಸಂತೋಷದಿಂದ, ಆನಂದದಿಂದ ದೇವರು ಮಾಡಿದಂಥ ಉಪಕಾರಗಳು ನೆನೆಸಿ ದೇವರಿಗೆ ವಂದನೆ ಸಲ್ಲಿಸಿರಿ. ಆಮೇಲೆ ಅದು ಮಾತ್ರ ಅಲ್ಲ ಪ್ರಿಯರಾದವರೇ, ನಿಮಗೆ ಸಹಾಯ ಮಾಡಿದಂಥ ಅನೇಕರಿರ್ತಾರೆ, ನಿಮಗೆ ಪ್ರಾರ್ಥನೆ ಮಾಡಿದಂಥ ಅನೇಕ ಜನರಿರ್ತಾರೆ, ನಿಮಗೆ ಅದು ಮಾತ್ರವಲ್ಲ ಸೇವೆ ಮಾಡಿದಂಥ ಅನೇಕ ಸೇವಕರು ಇರ್ತಾರೆ. ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಿ. ಒಂದು ಕಡೆ ದೇವರಿಗೆ ಥ್ಯಾಂಕ್ಸ್ ಹೇಳೋಣ, ಇನ್ನೊಂದು ಕಡೆ ನಿಮಗಾಗಿ ಸಹಾಯ ಮಾಡಿದಂಥ, ಪ್ರಾರ್ಥನೆ ಮಾಡಿದಂಥ, ನೀವು ಸೋತು ಹೋಗಿದ್ದಾಗ ಬಂದು ವಾಕ್ಯವನ್ನು ಹೇಳಿದಂಥ ಸೇವಕರಿಗೆ ಒಂದು ಚಿಕ್ಕ ಥ್ಯಾಂಕ್ಸ್ ಹೇಳಿ. ಈ ದಿನ ಪೂರ್ತಿ ಲೆಟ್ಸ್ ಥ್ಯಾಂಕ್ ಗಾಡ್ ಬಿಕಾಸ್ ಹೀ ಈಸ್ ಗುಡ್, ಹಿಸ್ ಗ್ರೇಸ್ ಎಂಡ್ಯೂರತ್ ಫಾರ್ ಎವರ್, ಹಿಸ್ ಮರ್ಸಿ ಎಂಡ್ಯೂರತ್ ಫಾರ್ ಎವರ್. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ.
ಕಾರಣ ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಸೊ ಇವತ್ತು ನಾವು ಏನು ಮಾಡಬೇಕು? ಥ್ಯಾಂಕ್ಸ್ ಮಾಡಬೇಕು, ಹಾಡು ಹಾಡಬೇಕು, ಕೈ ತಟ್ಟಬೇಕು, ಹೃದಯದ ಆಳದಿಂದ ದೇವರನ್ನು ಸ್ತುತಿ ಮಾಡಬೇಕು. ಎಲ್ಲವನ್ನು ದೂರ ಇಟ್ಟು ದೇವರ ಸನ್ನಿಧಿಯಲ್ಲಿ ಒಂಟಿಯಾಗೇ ಕಾದಿರಿ, ಅಥವಾ ಕುಟುಂಬವಾಗಿ ಕೂಡ ಸೇರಿ ನೀವು ದೇವರಿಗೆ ಸ್ತುತಿ ಮಾಡಿ. ಅಪರಿಮಿತವಾದಂಥ ಆಶೀರ್ವಾದ ಹೊಸ ವರ್ಷದಲ್ಲಿ ಸ್ತೋತ್ರದೊಟ್ಟಿಗೆ ನಾವು ಎಂಟರಾಗೋಣ. ಆಮೇಲೆ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ದಿನ ನಾವು ಬದುಕಿರುವಂತೆ ನೀ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಈ ದಿನದಲ್ಲಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಲು, ನೀನು ಒಳ್ಳೆಯವನು, ನಿನ್ನ ಕೃಪೆಯನ್ನು ನೆನೆಸಿ ನಿನಗೆ ಕೃತಜ್ಞತೆಗಳನ್ನು ಮನಸ್ಸಾರೆ ಸಲ್ಲಿಸಲು ನಮಗೆ ದೇವರೇ ನೀನು ಕೃಪೆ ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈ ದಿನ ನಮಗೆ ಆಶೀರ್ವಾದವಾಗಿರಲಿ, ಮುಂದಿನ ವರ್ಷ ಪೂರ್ತಿ ನಮಗೆ ಆಶೀರ್ವಾದವಾಗಿರಲಿ. ನಿಮಗೆ ಮಹಿಮೆ ಸಲ್ಲಿಸ್ತೇವೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಕೀಪ್ ಥ್ಯಾಂಕಿಂಗ್ ಗಾಡ್. Keep singing new song to God. Have a blessed day. Amen.